ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದತಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರ್ತಕ್ಕಂಥದ್ದು. ಚತುರ್ಥಿ ತಿಥಿ, ಪುಷ್ಯ ನಕ್ಷತ್ರ. ಈ ದಿವಸ ಸೋಮವಾರ ಉತ್ತಮ ವಾರ, ಶುಭವಾರಗಳಲ್ಲಿ ಮೊದಲ ವಾರ ಅಂತ ಪರಿಗಣಿಸಿದೆ. ಈ ಸೋಮವಾರದಲ್ಲಿ ಪರಶಿವನ ಪ್ರಾರ್ಥನೆಯನ್ನು ಮಾಡಬೇಕು, ಶಿವನ ಆರಾಧನೆಯನ್ನು ಮಾಡಬೇಕು ಅಂತಕ್ಕಂಥದ್ದು. ಮುಖ್ಯವಾಗಿ ಶಿವನ ಅನುಗ್ರಹ ಉಂಟಾಗಬೇಕಾಗಿದ್ದರೆ ಶಿವನಿಗೆ, ಆತನಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥದ್ದು ಅಂದರೆ ಮೊಸರನ್ನ, ದಧ್ಯನ್ನ ಅಂತಾರೆ. ಆ ಮೊಸರನ್ನವನ್ನು ಶಿವನಿಗೆ ಸಮರ್ಪಣೆ ಮಾಡಿ ಆ ಶಿವನ ದೃಷ್ಟಿ ಆದಂತಹ ಯಾವ ಪ್ರಸಾದ ಇದೆ ಅದನ್ನು ನಾವು ಸ್ವೀಕರಿಸಬೇಕು. ಸಾಮಾನ್ಯವಾಗಿ ನಾನು ಹೇಳ್ತಾ ಇರ್ತೀನಿ, ಆ ಪ್ರಸಾದ ತಗೊಳ್ಳಿ ಅಂತ. ಅದು ಯಾಕಪ್ಪ ಅಂತಂದರೆ ಭಗವಂತನ ಕೃಪೆ ಉಂಟಾಗುತ್ತೆ ನಮಗೆ ಪ್ರಸಾದ ಸ್ವೀಕಾರದಿಂದಾಗಿ. ಅಲ್ಲಿವರೆಗೂ ಅದು ಅನ್ನವಾಗಿರುತ್ತೆ, ನೈವೇದ್ಯವಾದ ನಂತರ ಅದನ್ನು ಪ್ರಸಾದ ಅಂತೀವಿ, ಅನ್ನ ಅನ್ನೋದಿಲ್ಲ. ಅದಕ್ಕೆ ಅಷ್ಟು ಮಹತ್ವ ಇದೆ. ಒಂದು ಸಲ ರಾಮಕೃಷ್ಣ ಪರಮಹಂಸರು ಅವರಿಗೆ ಭಕ್ತಾದಿಗಳು ಈ ಪುರಿ ಜಗನ್ನಾಥಕ್ಕೆ ಹೋದಾಗೆಲ್ಲ ಪ್ರಸಾದ ತಂದು ಕೊಡ್ತಾ ಇದ್ರಂತೆ. ಸ್ವಾಮಿಗಳನ್ನು ನೋಡ್ಲಿಕ್ಕೆ ಬಂದಾಗ, ಸ್ವಾಮಿ ಪೂರಿಗೆ ನಾವಂತೆ ಹಾಗೆ ತಾನೆ ತಿರುಪತಿಗೋ ಮತ್ತೋ ಎಲ್ಲಿಗೋ ಹೋಗಿದ್ದಾಗ ಪ್ರಸಾದವನ್ನು ಹಂಚ್ತೀವಿ. ಹಾಗೆ ಪ್ರಸಾದ ತಂದು ಕೊಡ್ತಾ ಇದ್ದರಂತೆ ರಾಮಕೃಷ್ಣ ಪರಮಹಂಸರಿಗೆ. ಅವರು ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡು ಪ್ರತಿ ದಿವಸ ಆ ಪ್ರಸಾದ ತಗೊಂಡು ಸ್ವಲ್ಪ ಕಣ್ಣೆ ಹೊತ್ಕೊಂಡು ಹೀಗೆ ತಿಂತಾಯಿದ್ರಂತೆ. ಒಂದು ಸಲ ನರೇಂದ್ರ, ಆಗಿನ್ನೂ ವಿವೇಕಾನಂದ ಸ್ವಾಮಿಗಳಾಗಿರಲಿಲ್ಲ ಅವರು ಒಂದು ದಿವಸ ಬಂದ್ರಂತೆ. ಅವರಿಗೆ ಸ್ವಾಮಿಗಳು ತಾವು ಎತ್ತಿಟ್ಟಿದ್ದಂಥ ಪ್ರಸಾದವನ್ನು ತೆಗೆದುಕೊಂಡು ಸ್ವಲ್ಪ ತವ ತಿನ್ನು ಅಂದ್ರಂತೆ. ಅವರು, ನನಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ, ಬೇಡ ನನಗೆ. ಹಾಗನ್ಬಾರ್ದು ಕಣಯ್ಯ, ನಂಬಿಕೆ ಇಲ್ಲ ಅಂತ ಅನ್ನಬಾರ್ದು. ನೋಡು, ನೀನು ಅಫೀಮೇನಾದ್ರು ತಿಂದುಬಿಟ್ರೆ ಏನಾಗುತ್ತೆ, ಅದು ಮಲಬದ್ಧತೆ ಉಂಟಾಗ್ಬಿಡುತ್ತೆ, ಆರೋಗ್ಯ ಹಾನಿಯಾಗಿಬಿಡುತ್ತೆ. ಅಥವಾ ಇನ್ನೇನೋ ಬೇಡದೇ ಇರತಕ್ಕಂಥದ್ದು ತಿಂದರೆ ನಮಗೆ ಹೇಗೆ ಬರಬಾರ್ದು ರೋಗ ಬರುತ್ತೋ ಕೆಟ್ಟದ್ದನ್ನು ತಿಂದರೆ, ಹಾಗೆ ಪ್ರಸಾದ ತಗೋಬೇಕು. ಪ್ರಸಾದ ತಿನ್ನೋದ್ರಿಂದಾಗಿ ನಮಗೆ ಒಳ್ಳೆಯ ಉತ್ತಮ ಸಂಸ್ಕಾರ ಬರುತ್ತೆ, ಶ್ರದ್ಧೆ ಬರುತ್ತೆ, ಭಕ್ತಿ ಬರುತ್ತೆ, ಮನಸ್ಸು ಸಂಸ್ಕಾರ್ಯವಾಗುತ್ತೆ. ಹಾಗಾಗಿ ಪ್ರಸಾದ ತಗೋಬೇಕು. ಬೇರೆ ಬೇರೆ ಆಹಾರಗಳಿಂದ ಬೇರೆ ಬೇರೆ ಫಲಗಳು ಹೇಗೆ ದೇಹಕ್ಕೆ ಬರುತ್ತೋ, ಮನಸ್ಸಿಗೆ ಅಂಟುತ್ತೋ, ಹಾಗೆ ಪ್ರಸಾದದಿಂದ ಭಗವದ್ ಅನುಗ್ರಹ ಉಂಟಾಗುತ್ತೆ. ಪ್ರಸಾದ ತಗೋಬೇಕು, ಕಣ್ಣೆ ಹೊತ್ಕೊಂಡು ತಗೋ ಅಂತ. ಆಗ ಅವ್ರು ತಗೊಳ್ತಿರುತ್ತೆ. ಹೀಗೆ ನಾವು ಸುಮ್ಮನೆ ಏನೋ ನೈವೇದ್ಯ ಮಾಡಿ ಹಾಗೆ ಬಿಟ್ಬಿಡೋದಲ್ಲ. ನೀವೇನು ಒಂದು ತೆಂಗಿನಕಾಯಿ ಒಡಿಸಿದ್ರ, ಆ ತೆಂಗಿನಕಾಯಿ ತೊಗೊಂಡು ಬಂದು ಒಂದು ಸಿಹಿ ಮಾಡಿ ಅದನ್ನು ತಗೊಳ್ಳಿ, ಅಥವಾ ಹಾಗೇ ಕೊಬ್ಬರಿ ತಗೊಳ್ಳಿ, ಅಥವಾ ಈ ಈಶ್ವರ ಸನ್ನಿಧಾನದಲ್ಲಿ ಮೊಸರನ್ನು, ದಧ್ಯನ್ನು ನೈವೇದ್ಯ ಮಾಡಬೇಕು. ನೈವೇದ್ಯ ಮಾಡಿದ ನಂತರ ಅದನ್ನು ಪ್ರಸಾದ ತಗೊಳ್ಳಿ. ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ನೀವೇನು ಕಾಯಿ ಓಡಿಸಿರ್ತೀರ ಅಥವಾ ಮತ್ತೊಂದು ಏನೇನೋ ಹಣ್ಣು ನೈವೇದ್ಯ ಮಾಡಿಸಿರ್ತೀರ, ಆ ಹಣ್ಣನ್ನು ಆ ಕ್ಷಣವೇ ದೇವಸ್ಥಾನದಿಂದ ಹೊರಗಡೆ ಬಂದಮೇಲೆ ಅಲ್ಲಿ ಕೂತು, ಅದು ಹೆಚ್ಚು ಹೊತ್ತು ಕಾಯಿಸಬಾರ್ದು, ಹಾಗೆ ಕೂತು ಅಲ್ಲಿ ಪ್ರಸಾದ ಸೇವನೆ ಮಾಡಿ ಅದನ್ನು ಅನುಭವಿಸಬೇಕು. ಅದು ಭಗವಂತನ ಅನುಗ್ರಹ. ಮುಮುಕ್ಷೋರ್ ಮಾಧುರ್ಯಂ ಅಂತ ಹೇಳ್ತಾರೆ. ಹೀಗಾಗಿ ನಾವು ಆ ಮಧುರವಾದ ಸಿಹಿ ಪದಾರ್ಥ ಅಥವಾ ಇನ್ಯಾವುದೇ ಅದನ್ನು ತಗೊಳ್ಳೋದ್ರಿಂದ ಎಷ್ಟೋ ಜನ ಆಂಜನೇಯ ಸ್ವಾಮಿಗೆ ಒಡೆಹಾರ ಮಾಡಿಸ್ತೀರ, ಆ ಪ್ರಸಾದ ತಗೋತೀರ, ಅದು ಭಗವಂತನ ಅನುಗ್ರಹ. ಅದು
ಆ ಪ್ರಸಾದ ಸೇವನೆಯಿಂದ ನಮ್ಮೊಳಗೆ ಭಗವಂತನ ಕೃಪೆ ಅಂತರಂಗಕ್ಕೆ ಹೋಗಿ ತಲುಪುತ್ತೆ. ತನ್ಮೂಲಕ ನಮ್ಮ ಬುದ್ಧಿ ಚೋದನೆ ಆಗುತ್ತೆ. ನಾವು ಅನ್ನ ತಿನ್ನೋದ್ರಿಂದ ಬುದ್ಧಿ ಚಟುವಟಿಕೆ ಆಗುತ್ತಲ್ವ, ಇದು ಸಂಸ್ಕಾರಯುತವಾದ ಬುದ್ಧಿ ಚಟುವಟಿಕೆ ಆಗುತ್ತೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ನೀವು ಇದನ್ನೆಲ್ಲ ಮಕ್ಕಳಿಗೆ ಹೇಳಿಕೊಟ್ಟು ಮಕ್ಕಳಲ್ಲಿ ರೂಪಿಸಬೇಕಿಂಥದ್ದೊಂದು ಸಂಸ್ಕಾರವನ್ನು. ಹೇಗೆ ರಾಮಕೃಷ್ಣರು ಮುಂದಿನ ನರೇಂದ್ರನಿಗೆ ಅಂದರೆ ಸ್ವಾಮಿ ವಿವೇಕಾನಂದರಿಗೆ ಇದನ್ನು ಪರಿಚಯ ವಿಶೇಷವಾಗಿ ಮಾಡಿಸಿದ್ರು, ಹಾಗೆ ಎಲ್ಲ ಮನೆ ಮಕ್ಕಳಿಗೆ ನೀವು ಕರ್ಕೊಂಡು ಹೋಗ್ತಿರಲ್ಲ, ಸುಮ್ಮನೆ ಕರ್ಕೊಂಡು ಹೋಗೋದಲ್ಲ, ಇದರ ಒಂದು ವಿಶೇಷ ಮಹತ್ವವನ್ನು ತಿಳಿಸಬೇಕು. ಅದನ್ನು ತಗೊಳ್ಳೋದ್ರಿಂದ ಬುದ್ಧಿ ಚುರುಕಾಗುತ್ತೆ, ಸಂಸ್ಕಾರಯುತವಾದ ಬುದ್ಧಿ ಚುರುಕಾಗುತ್ತೆ. ಹಾಗಾಗಿ ಪ್ರಸಾದ ಸೇವನೆ ಮಾಡಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.